ಇವ್ರಿಗೆ ರೋವರ್ಸ್ಗಳನ್ನು ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥ ರೋವರ್ಸ್ಗಳನ್ನು ಪ್ರಜ್ವಲವಾಗಿ ಬೆಳಗಿ ಎಲ್ಲರ ಬಾಳನ್ನು ಬೆಳಕು ಮಾಡಲಿ ಅಂತ ಧನ್ಯವಾದಗಳು ಸರ್. ಇದು ತಮ್ಮ ಮಾನ್ಯ ಸಚಿವರು ನಮ್ಮ ಇಲಾಖೆಯನ್ನು ಭೂಮಾಪಕರಿಗೆ ವಿತರಿಸಬೇಕು ಕೂಡಿ ಬಂದಿದೆ. ಬಹಳಷ್ಟು ಸರಳ ಸಜ್ಜನಿಕೆಯ ಆದರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಹಾಗೇನೆ 1800 ಆವಾಗಲಿಂದಾನೇ ನಮ್ಮದು ಇತಿಹಾಸ ಆರಂಭ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೆ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹದ್ದು. ಈ ಭಾರತದಲ್ಲಿ ಒರಿಜಿನಲ್ ಸರ್ವೆ ಆಗಿದ್ದು 1800ರಿಂದ ಅಂದರೆ ಹೆಚ್ಚು ಕಮ್ಮಿ 1830ರಿಂದ ಆರಂಭ ಆಗಿ 1870, 80, 90ರವರೆಗೆ ಒರಿಜಿನಲ್ ಸರ್ವೆ ಆಗಿದ್ದು. ಕೆಲವು ಕಡೆ 1900ರಲ್ಲಿ ನಿಧಾನವಾಗಿ ಮಾಡಿದ ಉದಾಹರಣೆಗಳು ಇದ್ದಾವೆ. ಅಲ್ಪ ಸ್ವಲ್ಪ ರೀಸರ್ವೆ 1967ರಲ್ಲಿ ಆಗಿದೆ. ಅದಾದಮೇಲೆ ರೀಸರ್ವೆಯನ್ನು ಕೂಡ ದೇಶದಲ್ಲಿ ಇದು ರಾಜ್ಯದಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಈ ನಮ್ಮದು ಬದಲಾವಣೆ ಏನು ನಾನು ಹೇಳ್ತಾ ಇದ್ದೆ ಅಂದರೆ, ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ, ಚೈನ್ ಇಟ್ಟಿದ್ದಾರೆ, ಮತ್ತು ಮೆಜರಿಂಗ್ ಡಿವೈಸಸ್ ಇಟ್ಟಿದ್ದಾರೆ. ಬಹುಶಃ 1806ನೇ ಇಸ್ವಿ ಅಂತ ಏನು ಮಂಜುನಾಥ್ ಅವ್ರು ಹೇಳಿದರು, ಆ ಚೈನು 1806ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಅದೇ ಇನ್ಸ್ಟ್ರೂಮೆಂಟೇ ಉಪಯೋಗಿಸ್ತಾ ಇದ್ದೀವಿ ನಾವು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ನಿವೇದನೆ ಮಾಡಿದ್ದೇವೆ. ಬರೀ 465 ಅಲ್ಲ, ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಸರ್ವೇರ್ ಕೈಲೂ ಈ ಥರದ್ದೊಂದು ಇನ್ಸ್ಟ್ರೂಮೆಂಟ್ ಇರಬೇಕು, ಆ ರೀತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳನ್ನು ನಾವು ಕೇಳ್ಕೊಂಡಿದ್ದೇವೆ. ಅವರು ಕೂಡ ಇದ್ರ ಬಗ್ಗೆ ಸರ್ವೆ ಬಗ್ಗೆ ಭಾಳ ಆಸಕ್ತಿ ಇದ್ದಾರೆ. ಸರ್ವೆ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಭಾಳ ಕಾಳಜಿ ಹೊಂದಿದ್ದಾರೆ. ಯಾಕಂದರೆ ಎಲ್ಲೋದ್ರೂ ರಾಜ್ಯದಲ್ಲಿ ರೈತರು ಬಂದು ಸರ್ವೆ ವಿಷಯಗಳನ್ನು ಅವ್ರಿಗೂ ದೂರ ಹೇಳೋದ್ರಿಂದ ಈ ಸರ್ವೆ ಕೆಲಸ ಮಾಡಲೇಬೇಕು ಅನ್ನುವಂಥ ಸಂಕಲ್ಪ ಮುಖ್ಯಮಂತ್ರಿಗಳಿಗೂ ಕೂಡ ಇರೋದ್ರಿಂದ ಅವರು ಕೂಡ ಇದಕ್ಕೆ ನೀವು ಏನು ಬೇಕಾದರೂ ಮಾಡಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ನಾನು ಬದಲಾವಣೆ ನೀವೇನೇ ತೊಗೊಂಡು ಬಂದರೂ ನಿಮ್ಗೆ ಏನು ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಲೈನಲ್ಲಿ ಮುಖ್ಯಮಂತ್ರಿ ಹೇಳಲು ಇಷ್ಟಪಡ್ತೇನೆ. ಹಾಗೆ ಸರ್, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಾನು ತಾಯಿ ಕಾರ್ಡನ್ನು ಪಡೆದಿರ್ತೀನಲ್ಲ, ಹಾಗೂ ನನ್ನ ಆಧಾರ್ ಕಾರ್ಡು, ತಾಯಿ ಕಾರ್ಡು ಅವುಗಳನ್ನೆಲ್ಲ ಅರ್ಜಿ ಜೊತೆಗೆ ಆಫೀಸ್ಗೆ, ಅಂಗನವಾಡಿ ಆಫೀಸಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ. ಆವಾಗ ಮೊದಲಿಗೆ ಹೆರಿಗೆ ಹಾಕಿನ ಮುಂಚೆ 3,000 ರೂಪಾಯಿಗಳು ಅಕೌಂಟಿಗೆ ಬಂದಿದ್ದು ಸರ್. ತದನಂತರ ಹೆರಿಗೆ ಆದ್ಮೇಲೆ 2,000 ರೂಪಾಯಿಗಳು ನನ್ನ ಮಗುವಿನ ಚುಚ್ಚುಮದ್ದು ಕಾರ್ಡನ್ನು ಕೊಟ್ಟಿದ್ಮೇಲೆ ಅದು 2,000 ರೂಪಾಯಿ ಜಮಾ ಆಗಿದೆ.